ಈ ಚಿತ್ರದಲ್ಲಿ ನಾವು ನೋಡ್ತಾ ಇರೋದು ಆಶು ಕವಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅರಿವಿನಲ್ಲಿಯೇ ಗುರುವನ್ನು ಕಂಡವರು, ಸಿದ್ದಪ್ಪ ಸಾವಣ್ಣ ಬಿದಿರೆಯವರು. ಇವರು ಬಿಳಗಿಯವರು. ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಚಿತ್ರದಲ್ಲಿ ನೋಡಿರುವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅರಿವಿನಲ್ಲಿಯೇ ಗುರುವನ್ನು ಕಂಡವರು. ಇವರು ಸಿದ್ದಪ್ಪ ಸಾವಣ್ಣ ಬಿದಿರಿ ಅಂಥೇಳಿ. ಹೌದಾ, ಸಿದ್ದಪ್ಪ ಸಾವಣ್ಣ ಬಿದಿರಿಯವರು. ಇವರು ಅಕ್ಷರ ಜ್ಞಾನ ಇಲ್ಲದೆ ಇದ್ದರೂ ಸಹಿತ ಶಾಲೆಗೆ ಹೋಗಿಲ್ಲ, ಓದು ಬರಹ ಗೊತ್ತಿಲ್ಲ ಅವರಿಗೆ. ಆದರೂ ತಮ್ಮ ಅನುಭವದ ಹಲವಾರು ಕವಿತೆಗಳ ಮೂಲಕ ಸಾವಿರಾರು ಜನರ ಮನಸ್ಸನ್ನು ಅವರು ಗೆದ್ದು, ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹಿತ ಏನು ಮಾಡಿದಾರ, ಪಡೆದುಕೊಂಡಿದ್ದಾರ. ಹೌದಾ, ಅವರು ಬರೆದಿರುವ ಒಂದು ಅರ್ಥಪೂರ್ಣವಾದ ಪುಟ್ಟ ಕವಿತೆಯನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಇದ್ದೀನಿ. ಯಾವುದಂತ ಹೇಳಿದ್ರೆ, ಪ್ರತಿ ಸಲ ನಾವು ಮಾತಾಡ್ತಿರ್ತೀವಿ. ಹೌದಾ, ಸುಖ ಕೊಟ್ಟ ದೇವರು ಯಾರಿಗೆ ಸುಮ್ಮನೆ ಬಿಟ್ಟಾನ? ಪ್ರತಿಯೊಬ್ಬರಿಗೂ ಏನಾರ ಒಂದು ಕಷ್ಟ, ತೊಂದರೆ, ಯಾವುದರ ಒಂದು ರೂಪದಲ್ಲಿ ನಾವು ದೇವರನ್ನು ನೆನೆಸ್ಬೇಕು. ಆ ರೀತಿ ದೇವರು ಮಾಡಿರ್ತಾನ ಅಲ್ವಾ? ಹಾಗಾಗಿ ಅವರ ಒಂದು ಅರ್ಥಪೂರ್ಣವಾದ ಕವಿತೆಯ ಮೂಲಕ ನಾವು ಅದನ್ನು ಇವತ್ತೇನು ಮಾಡೋಣ, ತಿಳಿದುಕೊಳ್ಳೋಣ. ಆ ಕವಿತೆ ಅಂತ ಹೇಳಿದ್ರೆ, ಸುಖ ಕೊಟ್ಟ ದೇವರು ಯಾರನ್ನ ಸುಮ್ಮನ ಬಿಟ್ಟಾನೋ, ಸುಖ ಕೊಟ್ಟ ದೇವರು ಯಾರನ್ನ ಸುಮ್ಮನ ಬಿಟ್ಟಾನೋ, ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡೊಂಕ ಮಾಡ್ಯಾನು, ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡೊಂಕ ಮಾಡ್ಯಾನು. ಹೌದಾ, ಸುಖ ಕೊಟ್ಟ ದೇವರು ಯಾರನ್ನ ಸುಮ್ಮನೆ ಬಿಟ್ಟಾನೋ, ಬಾಳೆ ಮಾಡೋ ಹೆಂಡತಿಗೆ ಕುಡುಕ ಗಂಡನ್ ಕೊಟ್ಟಾನೋ, ಬಾಳೆ ಮಾಡೋ ಹೆಂಡತಿಗೆ ಕುಡುಕ ಗಂಡನ್ ಕೊಟ್ಟಾನೋ, ಬಾಳೆ ಮಾಡೋ ಗಂಡಗ ಎಡವಟ್ಟು ಹೆಂಡತಿ ಇಟ್ಟಾನು, ಬಾಳೆ ಮಾಡೋ ಗಂಡಗ ಎಡವಟ್ಟ ಹೆಂಡತಿ ಇಟ್ಟಾನು. ಸುಖ ಕೊಟ್ಟ ದೇವರು ಯಾರನ್ನ ಸುಮ್ಮನ ಬಿಟ್ಟಾನೋ, ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡೊಂಕ ಮಾಡ್ಯಾನೋ, ಕೋಟಿ ಗಂಟ್ಲೆ ಸಾಹುಕಾರ ಮನೆಯಾಗ ನೋಟ ಇಟ್ಟಾನೋ, ಕೋಟಿ ಗಂಟ್ಲೆ ಸಾಹುಕಾರ ಮನ್ಯಾಗ ನೋಟ ಇಟ್ಟಾನೋ, ಆ ನೋಟ ತುಡುಗು ಮಾಡಾಕ 100 ಮಂದಿ ಕಳ್ಳರ್ನ ಬಿಟ್ಟಾನು, ಆ ನೋಟ ತುಡುಗು ಮಾಡಾಕ 100 ಮಂದಿ ಕಳ್ಳರ್ನ ಬಿಟ್ಟಾನು. ಸುಖ ಕೊಟ್ಟ ದೇವರು ಯಾರನ್ನ ಸುಮ್ಮನ ಬಿಟ್ಟಾನು, ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡೊಂಕ ಮಾಡ್ಯಾನು. ದೇಶ ಆಳಾಕ ಅರಸಗ ಅಧಿಕಾರ ಕುರ್ಚಿ ಕೊಟ್ಟಾನು, ದೇಶ ಆಳಾಕ ಅರಸಗ ಅಧಿಕಾರ ಕುರ್ಚಿ ಕೊಟ್ಟಾನು, ಆ ಕುರ್ಚಿ ಕಾಲ ಜಗ್ಗಾಕ 1000 ಮಂದಿ ಇಟ್ಟಾನು. ದೇಶ ಆಳಾಕ ಅರಸಗ ಅಧಿಕಾರ ಕುರ್ಚಿ ಕೊಟ್ಟಾನು, ಆ ಕುರ್ಚಿ ಕಾಲ ಜಗ್ಗಾಕ 100 ಮಂದಿ ಇಟ್ಟಾನು. ಸುಖ ಕೊಟ್ಟ ದೇವರು ಯಾರನ್ನ ಸುಮ್ಮನೆ ಬಿಟ್ಟಾನೋ, ಒಬ್ಬೊಬ್ಬರು ಬಾಳೆ ಒಂದೊಂದು ರೀತಿ ಡೊಂಕ ಮಾಡ್ಯಾನು. ಹೀಗೆ ಅವರು ಶಾಲೆಗೆ ಹೋಗದೇ ಇದ್ರೂ ಸಹಿತ, ಅಕ್ಷರಾಭ್ಯಾಸ ಇಲ್ಲ ಅವರಿಗೆ, ಓದ್ಲಿಕ್ಕೆ ಬರಲ್ಲ, ತಮ್ಮ ಒಂದು ಅನುಭವದ ಮೂಲಕನೇ ಏನು ಮಾಡ್ತಾರ, ಇಂತಹ ಅರ್ಥಪೂರ್ಣ ಸಾವಿರಾರು ಕವಿತೆಗಳನ್ನು ಬರೆಯುವುದರ ಮೂಲಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರು ಏನು ಮಾಡಿದಾರ, ಪಡೆದುಕೊಂಡಿದ್ದಾರ. ಅರಿವಿನಲ್ಲಿಯೇ ಗುರುವನ್ನ ಕಂಡವರು ಸಿದ್ದಪ್ಪ ಸಾವಣ್ಣ ಬಿದಿರಿಯವರು. ಇದೇ ಥರ ಸುಮಾರಷ್ಟು ಕವಿತೆಗಳನ್ನು ಅವರ ಅನುಭವದ ನೆಲೆಯಲ್ಲಿ ಅವರು ಬರೆದಿದ್ದಾರ. ಮುಂದಿನ ಕವಿತೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.